ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಏನು ಮಾಡ್ತಾ ಹೋಗೋಣ ಅಂತಂದಾಗ ನಿಮಗೆ ಗೊತ್ತಿರುವ ಹಾಗೆ 10,000 ಶಿಕ್ಷಕರ ನೇಮಕಾತಿ. ಎಷ್ಟು ಸಾವಿರ? 10,000 ಶಿಕ್ಷಕರ ನೇಮಕಾತಿ ನಾವು ಆಗುತ್ತೆ. ಯಾವಾಗ ಆಗುತ್ತೆ ಅನ್ನೋದು ಕೂಡ ನಾನು ನಿನ್ನೆ ಹೇಳಿದ್ದೀನಿ, ನಿನ್ನೆ ಕ್ಲಾಸಲ್ಲಿ. ಯಾವಾಗ ಆಗುತ್ತೆ? ಟೋಟಲು 10,000 ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಅಂತ ಬಂದಾಗ ನೋಡಿ ಸ್ನೇಹಿತರೆ, ನಾನು ನಿನ್ನೆ ತಾನೇ ಹೇಳಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗೋ ಚಾನ್ಸಸ್ ಭಾಳ ಇದೆ ಅಂತ. ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕೆ ಆಗುತ್ತೆ ಅಂತಂದಾಗ ಇದೇ ತಿಂಗಳು ಜುಲೈ 19ರಿಂದ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಆಗ್ತವೆ ಅನ್ನೋದು ಅವಾಗ ಗೊತ್ತಾಗುತ್ತೆ ನಮಗೆ. ಯಾಕಂತಂದಾಗ ಟ್ರಾನ್ಸ್ಫರ್ ಎಷ್ಟು ಆಗ್ತವೆ ಅಂತಂದಾಗ 63,000 ಅಪ್ಲಿಕೇಶನ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ದಾರೆ. HK ಆಗಿರ್ಬೋದು, ನಾನ್ HK ಆಗಿರ್ಬೋದು, ಎಷ್ಟು ಪೋಸ್ಟು ಖಾಲಿ ಆಗ್ತವೆ ಅನ್ನೋದ್ರ ಮೇಲೆ ಆ ಡಿಸ್ಟಿಕ್ಗೆ ಹಂಚಿಕೆ ಮಾಡ್ತಾರೆ ಸ್ನೇಹಿತರೆ, ಅದು ನೆನಪಿರಲಿ. ಅಂದರೆ ಈ 10,000 ಶಿಕ್ಷಕರಲ್ಲಿ ಎಷ್ಟು GPT ಇದೆ, ಎಷ್ಟು PGT ಇದೆ, ಅದೇ ರೀತಿಯಾಗಿ ಎಷ್ಟು HSR ಇದೆ ಅನ್ನೋದು ಎಲ್ಲರ ಏನಾಗ್ತಾ ಇದೆ ಅಂದರೆ ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲರಿಗೂ HSR ಆಗ್ತಾ ಇದ್ದಾವ ಅಥವಾ PGT ಆಗ್ತಾ ಇದ್ದಾವ ಅಥವಾ GPT ಆಗ್ತಾ ಇದ್ದಾವ ಅಂತ ಮೆಸೇಜ್ ಕೂಡ ಮಾಡ್ತಾ ಇದ್ರಿ, ಅದೇ ರೀತಿಯ ಕಾಲ್ ಕೂಡ ಮಾಡ್ತಾ ಇದ್ರಿ. ಸೊ ಎನಿವೆ, ಇಲ್ಲಿ ದಟ್ಟವಾಗಿ ಕಾಣೋದಾದರೆ GPSTRನೇ ನೇಮಕಾತಿ ಆಗುತ್ತೆ ನೆನಪಿರಲಿ ಸ್ನೇಹಿತರೆ. GPSTRನೇ ಅತಿ ಹೆಚ್ಚು ನೇಮಕಾತಿ ಹಾಗೂ ಚಾನ್ಸ್ ಇದೆ. PGT ಕೊಡ್ತಾರೆ, ಪ್ರೈಮರಿ ಟೀಚರ್ ಪೋಸ್ಟ್ ಕೊಡ್ತಾರೆ, ಮೇ ಬಿ 2,000 ಇರಬಹುದು. ನಾನು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಹೇಳ್ತಾ ಇಲ್ಲ, 2,000 ಇರಬಹುದು ಅಂತ ಹೇಳ್ತಾ ಇದ್ದೀನಿ. HSR ಕೂಡ ಬೇರೆ ನೇಮಕಾತಿ ಆಗುತ್ತೆ, ಅದಕ್ಕೂ ಕೂಡ ಒಂದು ಗೆಜೆಟ್ ಮಾಡ್ತಾರೆ ಸ್ನೇಹಿತರೆ, ಅದಕ್ಕೆ ಕೂಡ ಒಂದು ಗೆಜೆಟ್ ಮಾಡ್ತಾರೆ. ಅದೇ ರೀತಿಯಾಗಿ PU ಲೆಕ್ಚರ್ ಕೂಡ ಆಗ್ತಾ ಇದೆ. PU ಲೆಕ್ಚರ್ ನಮಗೆ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕು ಒಂದು ನಿಯರು 2 ಇಯರ್ ಆಯಿತು, ಆದರೂ ಕೂಡ ಆಗಿಲ್ಲ. ಅದಕ್ಕೂ ರೋಸ್ಟರ್ ಬಿಂದಿದೆ, ಅದು ಕೂಡ ಮೀಸಲಾತಿ ಸಲುವಾಗಿ ನಿಂತಿದೆ, ಅದು ಕೂಡ ಆಗುತ್ತೆ ಇನ್ನು 3 ಮಂತ್ ಒಳಗಡೆ ಆಗೋ ಚಾನ್ಸಸ್ ಇದೆ. ನೋಡಿ ಸ್ನೇಹಿತರೆ, ಇದೇ ತಿಂಗಳು 15ರಿಂದ 26ರವರೆಗೆ ಅಧಿವೇಶನ ಇದೆ. ಅಧಿವೇಶನದಲ್ಲಿ ಎಲ್ಲವೂ ಡಿಸ್ಕಸ್ ಆಗ್ತವೆ, ಅವಾಗ ಎಲ್ಲವೂ ಕೂಡ ನಮಗೆ ತಿಳಿಯುತ್ತೆ ಸ್ನೇಹಿತರೆ. ಓಕೆ, ನೋಟಿಫಿಕೇಶನ್ ಪಕ್ಕ ಅಂತೂ ಹಾಗೆ ಆಗುತ್ತೆ. 10,000 ಶಿಕ್ಷಕರ ನೇಮಕಾತಿ ನೆನಪಿರಲಿ ಸ್ನೇಹಿತರೆ. ಇನ್ನೊಂದು ನೆನಪಿರಲಿ, ಏನು ಅಂತಂದಾಗ ಈಗ ಪಠ್ಯಕ್ರಮ ಯಾವ ರೀತಿ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು. ಕೆಲವರು ನಿನ್ನೆ ಮೆಸೇಜ್ ಹಾಕಿದ್ರು, ಸರ್ ನಾವು ಇನ್ನು B.Ed ಅಲ್ಲೇ ಇದ್ದೀವಿ, B.Ed 3rd ಸೆಮ್ ಇದ್ದೀವಿ, ಈಗ ಎಕ್ಸಾಮ್ ಬರಿತಾ ಇದ್ದೀವಿ, ರಿಸಲ್ಟ್ ಬರುತ್ತೆ, 4th ಸೆಮ್ಗೆ ಅಫೇರಿಂಗ್ ಇದ್ರೆ ಬರುತ್ತಾ ಅಂತ ಕೇಳಿದ್ರು. ಸೊ ಇಲ್ಲಿ ಟೆಟ್ ಬರಿಬೋದು, B.Ed ಅಥವಾ D.Ed ಆಯ್ತು, ಅಫೇರಿಂಗ್ ಅಲ್ಲಿ ಟೆಟ್ ಬರಿಬೋದು. ಆದರೆ GPT ಆಗಿರ್ಬೋದು, ಇಲ್ಲಿ HSR ಆಗಿರ್ಬೋದು ಅವಕಾಶ ಇಲ್ಲ ಸ್ನೇಹಿತರೆ. ಕೆಲವೊಂದು ಸಾರಿ ಕನ್ವೊಕೇಶನ್ ಕೂಡ ಕೇಳ್ತಾನೆ, PPC ಕೇಳ್ತಾನೆ, ಹಾಗಾಗಿ ಇಲ್ಲಿ ಅವಕಾಶನೇ ಇಲ್ಲ. ಅಫೇರಿಂಗ್ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ, ಇದೊಂದು ಮೈಂಡಲ್ಲಿ ಇರಲಿ. ಓಕೆ, ಟೆಟ್ ಆದವರಂತೂ ಗೊತ್ತಿದೆ, ಮೊನ್ನೆ ಟೆಟ್ ಯಾವ ರೀತಿ ಆಯ್ತಂತೂ ಗೊತ್ತಿದೆ. ಸೊ ಅದೆಲ್ಲ ಬೇಡ. ಓಕೆ ಸ್ನೇಹಿತರೆ, ಇವತ್ತು ಪಠ್ಯಕ್ರಮ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೂ ಕೂಡ ಯೂಸ್ ಆಗಲಿ ಅನ್ನೋದೇ ನಮ್ಮ ಆಶಯ. ಓಕೆನಾ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಸ್ಟಾರ್ಟ್ ಮಾಡೋಣ. ನೋಡಿ, ಪಠ್ಯಕ್ರಮ ಈ ರೀತಿಯಾಗಿದೆ ನೋಡಿ. ಫಸ್ಟ್ ಪೇಪರ್ ಇಲ್ಲಿ ನೆನಪಿರಲಿ, ಪೇಪರ್ 1, ಪೇಪರ್ 2, ಪೇಪರ್ 3 ಇವು ಮೂರನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ,
ಪೇಪರ್ 1 ಮತ್ತು ಪೇಪರ್ 2 ಯಾರು ಬರೀತಾರೆ ಅಂದರೆ ಇಂಗ್ಲೀಷ್ ಇದ್ದವರು ಪೇಪರ್ 1 ಮತ್ತು ಪೇಪರ್ 2 ಬರೀತಾರೆ. ಸೋಷಿಯಲ್, ಸೈನ್ಸ್, CPZ, PCM ಎಲ್ಲರೂ ಕೂಡ ಪೇಪರ್ 3 ಬರಿಬೇಕಾಗುತ್ತೆ. ಪೇಪರ್ 3ನ ಕಂಪಲ್ಸರಿ ಬರೆಯಬೇಕಾಗುತ್ತದೆ. ಪೇಪರ್ 3 ಯಾವುದಿರುತ್ತೆ ಅಂದರೆ ಕನ್ನಡ ಇರುತ್ತೆ. ಅದಕ್ಕೆ ಮಿನಿಮಮ್ ಅಂದರೆ 50 ಮಾರ್ಕ್ಸ್ ತೆಗೆದುಕೊಳ್ಬೇಕು. ಕಂಪಲ್ಸರಿ 50 ಮಾರ್ಕ್ಸ್ ತೆಗೆದುಕೊಂಡ್ರೆ ಮುಂದಿನ ಪೇಪರು ವ್ಯಾಲ್ಯೂಯೇಷನ್, ಇಲ್ಲಾಂದರೆ ಅದು ಎಲಿಜಿಬಲ್ ಇಲ್ಲ. ನೆನಪಿರಲಿ ಸ್ನೇಹಿತರೆ, ಎಲಿಜಿಬಲ್ 50 ಇದೆ ಪೇಪರ್ 1 ಮತ್ತು ಪೇಪರ್ 2ಗೆ ಎಲಿಜಿಬಲ್ ಇದೆ. ಪೇಪರ್ 2ಗೆ ಎಷ್ಟು ಎಲಿಜಿಬಲ್ ಅಂತಂದಾಗ ಮೊದಲು 75 ಇತ್ತು, ಈಗ 67.5 ತೆಗೆದುಕೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಿ ಅಷ್ಟೇ. ನೀವು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು ನಿಮ್ಮ ಪೇಪರ್ ಮೇಲೆ ಡಿಪೆಂಡ್ ಅಪಾನ್ ಇರುತ್ತೆ. ಇನ್ನು ನೆನಪಿರಲಿ, ಪೇಪರ್ 1ನಲ್ಲಿ ಯಾರು ಪೇಪರ್ 1ನಲ್ಲಿ ಯಾರು 110 to 120 ಮಾಡ್ತಾರೆ ಅವರು ಏನಾಗ್ತಾರೆ ಅಂದರೆ ಒಳ್ಳೆ ಸ್ಕೋರ್. ಬ್ಯಾಕಪ್ ಕಡಿಮೆ ಇದ್ರೂ ಕೂಡ ಅಲ್ಲಿ ಕವರ್ ಆಗುತ್ತೆ. ಬ್ಯಾಕಪ್ ಕಡಿಮೆ ಇದ್ರು ಇದು 110 ಪೇಪರ್ 1 ತೆಗೆದ್ರೆ ಪೇಪರ್ 2 ಏನಿಲ್ಲ ಅಂದರೂ 200 ಇಲ್ಲಿ ನೋಡಿ 100 ತೆಗಿಲೇಬೇಕು. 100 ಪೇಪರ್ 2ನ 100 ತೆಗೆದ್ರೆ ನೀವು ಲಿಸ್ಟಲ್ಲಿ ಬರ್ತೀರಾ. ನೆನಪಿರಲಿ, ಲಾಸ್ಟ್ ಟೈಮ್ ಗೊತ್ತೇ ಇದೆ ನಿಮಗೆ, ಕೆಲವೊಂದು ಡಿಸ್ಟಿಕಲ್ಲಿ ಏನಾಯಿತು, ಕೆಲವೊಂದು ಡಿಸ್ಟಿಕಲ್ಲಿ ಕಡಿಮೆ ನಿಂತು, ಇನ್ನು ಕೆಲವೊಂದು ಡಿಸ್ಟಿಕಲ್ಲಿ ಏನಾಯಿತು ಹೈ ಸ್ಕೋರ್ ನಿಂತು ಬಿಡ್ತು. ಅದಲ್ವಾ, ನಿಮಗೆ ಗೊತ್ತಿದೆ, ನೀವು ಕೂಡ ನೋಡಿದ್ದೀರಿ, ನೀವು ಕೂಡ ಕೆಲವು ಜನ ಬರೆದಿರಿ. ಆದರೆ ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ನೀವು ಈಗಲಿದ್ದಾನೆ ಸ್ಟಡಿ ಶುರು ಮಾಡಬೇಕು. ಓಕೆ, ಪೇಪರ್ 1ನಲ್ಲಿ ಏನೆಲ್ಲ ಇರುತ್ತೆ, ಪೇಪರ್ 1ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾದರೆ ನೋಡಿ ಸ್ನೇಹಿತರೆ, ಕನ್ನಡ ಇಲ್ಲಿ ಕಾಣ್ತಾ ಇದೆ. ಕನ್ನಡಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 25 ಮಾರ್ಕ್ಸ್ ಇರುತ್ತೆ. ಕನ್ನಡಕ್ಕೆ 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡಿ, ಪೇಪರ್ 1 ಎಲ್ಲರಿಗೂ ಸೇಮ್ ಇರುತ್ತೆ. ಸೈನ್ಸ್ದವ್ರಿಗೂ ಸೇಮ್ ಇರುತ್ತೆ, ಸೋಷಿಯಲ್ವ್ರಿಗೂ ಸೇಮ್ ಇರುತ್ತೆ, ಇಂಗ್ಲೀಷ್ನವ್ರಿಗೂ ಕೂಡ ಸೇಮ್ ಇರುತ್ತೆ. ಇನ್ನು ಕೆಲವರು ಮೆಸೇಜ್ ಹಾಕಿದ್ರು ನೋಡಿ, ಫಿಸಿಕಲ್ ಟೀಚರ್ ಕರೀತಾರೆ. ಎಸ್, ಕರೀತಾರೆ. ಅದು ಕೂಡ ನೋಟಿಫಿಕೇಶನ್ ಆಗ್ಬೋದು, ಬಟ್ ಅದಕ್ಕೂ ಕೂಡ ಬೇರೆ ನೋಟಿಫಿಕೇಶನ್ ಆಗುತ್ತೆ. ಕರೀತಾರೆ, ಅದು ಕೂಡ ಕರೀತಾರೆ. ಡೋಂಟ್ ವರಿ, ನರ್ವಸ್ ಆಗಬೇಡಿ, ಅದು ಕೂಡ ಕರೀತಾರೆ. HSRL ಮಾತ್ರ ಫಿಕ್ಸ್ ಇದ್ದಾವೆ. ಓಕೆ, ಕನ್ನಡ 25 ಮಾರ್ಕ್ಸ್ ಇರುತ್ತೆ. ಕನ್ನಡದಲ್ಲಿ ಏನಿರುತ್ತೆ ಎಲ್ಲದು ನಿನ್ನೆ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಕನ್ನಡಕ್ಕೆ 25 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷಿಗೂ ಕೂಡ 25 ಮಾರ್ಕ್ಸ್ ಇರುತ್ತೆ. ಜಿಕೆಯಲ್ಲಿ ಕೂಡ 25 ಮಾರ್ಕ್ಸ್ ಇರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಅದೇ ರೀತಿ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಶಾಸ್ತ್ರ, ಆರೋಗ್ಯ, ಮೌಲ್ಯ ಶಿಕ್ಷಣ ಸೇರಿ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಸೇರಿ ಮತ್ತು ಗಣಕಯಂತ್ರ ಅದು ಎಲ್ಲ ಸೇರಿ ಒಂದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಕಂಪ್ಯೂಟರ್ ನಾಲೆಡ್ಜ್ 25 ಮಾರ್ಕ್ಸ್ ಇರುತ್ತೆ. ಟೋಟಲು 150 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸ್. ಸೈಕಾಲಜಿ ಮೆಥಡ್ ಎಲ್ಲ ಸೇರಿ ಬೋಧನಾ ಶಾಸ್ತ್ರ ಸೇರಿ ಎಷ್ಟಿರುತ್ತೆ? 50 ಮಾರ್ಕ್ಸ್ ಇರುತ್ತೆ. ನೋಡ್ರಿ, ಆರೋಗ್ಯ ಮೌಲ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸೇರಿ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಮಗೆ 150 ಮಾರ್ಕ್ಸ್. ಪೇಪರ್ 1, ಪೇಪರ್ 2 150 ಮಾರ್ಕ್ಸ್ ಇರುತ್ತೆ. ಟೋಟಲ್ 300. ಪೇಪರ್ 3 ಏನಾಗಿರುತ್ತೆ ಅಂತಂದಾಗ ಅದು ಕೂಡ ನಿಮಗೆ ಓಕೆ. ನೆಕ್ಸ್ಟ್ ಇಲ್ಲಿ ಎಲ್ಲವೂ ಏನಾಗುತ್ತೆ ಅಂತಂದಾಗ 150 300 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2. ಓಕೆನಾ? ನೆಕ್ಸ್ಟ್ ನೋಡಿ, ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದಾಗ ಕನ್ನಡಕ್ಕೆ ಯಾವೆಲ್ಲ ಪುಸ್ತಕ ಓದಬೇಕು ಅಂತಂದಾಗ ನೋಡಿ ಸ್ನೇಹಿತರೆ, 6 to 10th ವರೆಗೆ ಓದಿದರೆ ಸಾಕು. ಅದರಲ್ಲೇ ಇರುತ್ತೆ ನಿಮಗೆ ಏನೆಲ್ಲ ಗ್ರಾಮರ್ ಇರುತ್ತಲ್ಲ ಅದು ಬಿಟ್ಟು ಬೇರೆ ಏನು
ಕೇಳಲ್ಲ. ವರ್ಕ್ ಬುಕ್ ಇರುತ್ತೆ, ವರ್ಕ್ ಬುಕ್ ಕೂಡ ನೀವು ಕವರ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ. ಇಂಗ್ಲೀಷ್ ಛಂದಸ್ ಇರುತ್ತೆ, ಎಲ್ಲವೂ ಇರುತ್ತೆ, ಏನು ಡೋಂಟ್ ವರಿ, ಏನು ತಲೆ ಕೆಡಿಸುವ ಅವಶ್ಯಕತೆನೇ ಇಲ್ಲ. ಓಕೆ, ಇಂಗ್ಲೀಷಲ್ಲಿ ಏನಿರುತ್ತೆ ನೋಡಿ ಸ್ನೇಹಿತರೆ. 25 ಮಾರ್ಕ್ಸ್ಗೆ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ನವ್ರಿಗೆ ಇದು ಪ್ಲಸ್ ಮಾರ್ಕ್ ಅಂತ ಯಾಕಂತಂದಾಗ ಅಲ್ಲಿ ಇಂಗ್ಲೀಷ್ 25 ಇಲ್ಲಿ ಬರುತ್ತೆ, ನಿಮಗೆ ಡಿಸ್ಕ್ರಿಪ್ಷನ್ ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ MCQ ಅಲ್ಲಿ ಕೂಡ ಬರುತ್ತೆ. ಇಲ್ಲಿ 25 ಕವರ್ ಆದರೆ ಅಲ್ಲಿ ನಿಮಗೆ 150ಕ್ಕೆ ಇರುತ್ತೆ, MCQ 50 ಇರುತ್ತೆ, ಇಲ್ಲಿ 75 ಮಾರ್ಕ್ಸ್ ಇಲ್ಲೇ ಕವರ್ ಆಗಿಬಿಡುತ್ತೆ. ನೋಡ್ರಿ, ಗ್ರಾಮರ್ ಮತ್ತು ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಇದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ, ಟೆನ್ಸಸ್ ಇದೆ, ಆಕ್ಸಿಲರಿ ವರ್ಬ್ಸ್, ಮಾಡಲ್ ವರ್ಬ್ಸ್, ಪಾರ್ಟಿಸಿಪಲ್ ಇದೆ, ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್ ಇದೆ, ಸಬ್ಜೆಕ್ಟ್ ವರ್ಬ್ ಅಂಡ್ ಅಗ್ರಿಮೆಂಟ್ ಇದೆ, ಆರ್ಟಿಕಲ್ಸ್ ಇದೆ, ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್ ಇದೆ, ಕ್ವಶನ್ ಟ್ಯಾಗ್ಸ್ ಇದೆ, ನೋಡ್ರಿ, ಫ್ರೇಮಿಂಗ್ ಕ್ವಶನ್ಸ್ ಇದೆ, ನೋಡ್ರಿ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ, ವೊಕಬ್ಯುಲರಿ ಇದೆ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆರ್ಟಿಕಲ್ಸ್, ಇವತ್ತೇ ನಾನು ಈ ಆರ್ಟಿಕಲ್ಸ್ ಮೇಲೆ ಒಂದು ಕ್ಲಾಸ್ ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಆರ್ಟಿಕಲ್ ಮೇಲೆ ಒಂದು ಕ್ಲಾಸ್ ಇವತ್ತು 1 ಗಂಟೆಗೆ ತಗೊಳ್ತಾ ಇದ್ದೀನಿ, ವೀಕ್ಷಣೆ ಮಾಡ್ಬೋದು. ಇಲ್ಲಿ ನೋಡಿ, ವೊಕಬ್ಯುಲರಿ ಇದೆ, ಸೈನೋನಿಮ್ಸ್ ಇದೆ, ಆಂಟೋನಿಮ್ಸ್ ಇದೆ, ಪ್ರಿಫಿಕ್ಸ್, ಸಫಿಕ್ಸ್, ಹೋಮೋಫೋನ್ಸ್ ಇದೆ, ಹೋಮೋನೆಮ್ಸ್ ಇದೆ, ಕೊಲೊಕೇಶನ್ ಇದೆ, ನೋಡ್ರಿ, ವರ್ಡ್ ಫಾರ್ಮೇಷನ್ ಇದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇದೆ, ಎಲ್ಲ ಇದೆ, ಇಡಿಯಮ್ಸ್ ಇದೆ, ಫ್ರೆಸಲ್ ವರ್ಬ್ಸ್ ಇದೆ, ನೋಡ್ರಿ, ಇವೆಲ್ಲವೂ ನೋಡ್ಕೋಬೇಕಾಗುತ್ತೆ. ರೇಮಿಂಗ್ ವರ್ಬ್ಸ್ ನೋಡ್ಕೋಬೇಕಾಗುತ್ತೆ, ಪ್ರವರ್ಬ್ ನೋಡ್ಕೋಬೇಕಾಗುತ್ತೆ. ಪೇಪರ್ ಸೆಕೆಂಡ್ ಅಲ್ಲಿ ಇದರಲ್ಲಿ ಏನಿದೆ ಅವೆಲ್ಲ ಪೇಪರ್ ಸೆಕೆಂಡ್ ಅಲ್ಲಿ ಇದೆ. ನೋಡಿ, ಅವರು ಕೂಡ ಒಂದು ಸ್ವಲ್ಪ ಬುಕ್ಸ್ ಸಜೆಸ್ಟ್ ಮಾಡಿದ್ದಾರೆ. ಅವು ಯಾವ ಪುಸ್ತಕ ನೋಡ್ರಿ, 1 to 7th ಟೆಕ್ಸ್ಟ್ ಬುಕ್ ಅಂಡ್ ವರ್ಕ್ ಬುಕ್ ನೋಡ್ರಿ, NCERTC ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು. ಡಿಎಡ್ ಮೆಥಡ್ ಅಂಡ್ ಟೀಚಿಂಗ್ ಇಂಗ್ಲಿಷ್, ಅದನ್ನು ಕೂಡ ನೋಡ್ಕೋಬಹುದು. ಅಪ್ರೋಚ್ ಅಂಡ್ ಮೆಥಡ್ ಇಸ್ ಲ್ಯಾಂಗ್ವೇಜ್ ಟೀಚಿಂಗ್, ನೋಡಿ, ರಿಚರ್ಡ್ ಅಂಡ್ ಇವು ತಗೊಳ್ಬೋದಾದ. ಡಿಕ್ಷನರಿ ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್, ಎರಡಾರು ಒಂದು ತಗೋಬಹುದು. ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ ಇದೆ, PC ರನ್ ಅಂಡ್ ಮಾರ್ಟಿನ್ ಇದೆ. ನೋಡಿ, ಕಂಟೆಂಪರರಿ ಇಂಗ್ಲಿಷ್ ಲ್ಯಾಂಗ್ವೇಜ್ GD ಮೂರ್ತಿ ಅಂತ ಇದೆ. ಓಕೆ, ಕ್ಯಾಂಬ್ರಿಡ್ಜ್ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಡಿಕ್ಷನರಿ ಇದೆ, ಇವ್ರದ್ದು ತಗೋಬಹುದು. ಆಕ್ಸ್ಫರ್ಡ್ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಇದೆ, ಅವ್ರದ್ದು ನೋಡ್ಬೋದು. ಇಂಗ್ಲಿಷ್ ವೊಕಬ್ಯುಲರಿ ಯೂಸ್ ಇದೆ. ನೆಕ್ಸ್ಟ್, ನೀವು ಯಾವುದೇ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನಿಮಗೆ ಏನಂತಂದಾಗ 6 to 10 ವರೆಗೆ ಇರ್ತಕ್ಕಂಥ ವರ್ಕ್ ಬುಕ್ ಮತ್ತು ಇಂಗ್ಲಿಷ್ ಬುಕ್ ರೆಫರ್ ಮಾಡಿದ್ರೆ ಸಾಕು, ಎಲ್ಲ ನಿಮಗೆ ಕವರ್ ಆಗುತ್ತಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಜನರಲ್ ನಾಲೆಡ್ಜ್ ನೋಡ್ರಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ ಅಂಡ್ ಆಪ್ಟಿಟ್ಯೂಡ್ ಟೆಸ್ಟ್, ಜನರಲ್ ಅವೇರ್ನೆಸ್ ಇದೆ, ಬುಕ್ಸ್ ಅಂಡ್ ಅಥರ್ಸ್ ಇದೆ, ಯಾವ ಬುಕ್ ಯಾರು ಕೇಳಿದ್ರು, ಯಾರು ಬರೆದ್ರು ಅನ್ನೋದಕ್ಕೆ ಕೇಳ್ತಾರೆ. ಅದೇ ರೀತಿಯಾಗಿ ಯಾರ್ಯಾರು ಏನೇನು ಕಂಡು ಹಿಡಿದ್ರು, ಬೇಸಿಕ್ ಸೈನ್ಸ್ ಅಂಡ್ ಸೈನ್ಸ್ ನೋಡ್ರಿ, ಅಂದ್ರೆ ಸೈನ್ಸ್ ಮೇಲೆ ಕ್ವಶನ್ ಇರ್ತವೆ, ಹೆಲ್ತ್ ಅಂಡ್ ಹೆಲ್ತ್ ಬಗ್ಗೆ ಇರ್ತವೆ, ಇವೆಂಟ್ಸ್, ವರ್ಲ್ಡ್ ಹಿಸ್ಟ್ರಿ ಅಂಡ್ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಇರುತ್ತೆ, ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಸ್ಪೋರ್ಟ್ಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಬಗ್ಗೆ ಇರುತ್ತೆ, ಅವಾರ್ಡ್ಸ್, ಆನರ್ಸ್ ಅಂಡ್ ಪ್ರೈಸ್ ಅಂದ್ರೆ ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರ್ಬೋದು, ನೊಬೆಲ್ ಪ್ರೈಸ್ ಆಗ್ಬೋದು, ಇದಿರುತ್ತೆ. ಇಂಡಿಯನ್ ಕಲ್ಚರ್, ಲ್ಯಾಂಡ್, ಪೀಪಲ್, ಫೆಸ್ಟಿವಲ್, ಫಿಸಿಕ್ಸ್, ಜಿಯೋಗ್ರಫಿ, ಪಾಪ್ಯುಲೇಷನ್, ಇವೆಲ್ಲವೂ ಇರುತ್ತೆ. ಅವೆಲ್ಲ ನೋಡ್ತಾ ಹೋಗ್ರಿ. ನಾವು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ, ಇಂಗ್ಲೀಷ್ ಮಾಡ್ತಾ ಇದೀವಿ, GK ಮಾಡ್ತಾ ಇದೀವಿ. ನಾವು ನೋಡಿ, ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಇದೇ ಜುಲೈ 25 ಇಂದ ನಮ್ಮದೇ ಆದ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಜುಲೈ 25 ಇಂದ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಕೋರ್ಸ್ ತಗೋಬಹುದು ಅಥವಾ ರೆಕಾರ್ಡೆಡ್ ಕ್ಲಾಸ್ ಕೂಡ ತೆಗೆದುಕೊಳ್ಳಬಹುದು. ಆನ್ಲೈನ್ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸ್ ಕೂಡ ತೆಗೆದುಕೊಳ್ಬಹುದು ಸ್ನೇಹಿತರೆ. ನಿಮಗೆ ಫೀ ಎಷ್ಟಪ್ಪ ಅಂತಂದಾಗ ಓನ್ಲಿ 1000 rupees, ಓನ್ಲಿ 1000 rupees ವಿತ್
ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ಕ್ಲಾಸ್ ಇರುತ್ತೆ. ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ನಮ್ಮ ಕ್ಲಾಸು ಇದ್ದೇ ಇರುತ್ತೆ, ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀವಿ. ನೆನಪಿರಲಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಆಪರ್ಚುನಿಟಿ ಕೊಟ್ಟಂಥ ಆಪರ್ಚುನಿಟಿ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಗ್ರಾಮೀಣದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ತುಂಬ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಕೋಚಿಂಗ್ ಹೋಗ್ಬೇಕಂದ್ರೆ ಅವ್ರಿಗೆ ಏನಾಗುತ್ತೆ, 15ರಿಂದ 20,000 ರೂಪಾಯಿ ಖರ್ಚಾಗುತ್ತೆ. 15ರಿಂದ 20,000 ರೂಪಾಯಿ ನಿಮಗೆ ಖರ್ಚಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಮನೆಯಲ್ಲೇ ಕುಂತು ನೀವು ಕಲಿಯೋದ್ರಿಂದ ಓನ್ಲಿ 1000 ರುಪೀಸಲ್ಲೇ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಕೋರ್ಸ್ ಕೊಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ PDF ನೋಟ್ಸ್ ಕೂಡ ನಿಮ್ಮ ವ್ಯಾಟ್ಸಪ್ ಗ್ರೂಪಿಗೆ ಹಾಕ್ತೀವಿ. ಸಪ್ರೇಟ್ ಆದ ಒಂದು ವ್ಯಾಟ್ಸಪ್ ಗ್ರೂಪು ಮಾಡ್ತೀವಿ, ಟೆಲಿಗ್ರಾಮ್ ಗ್ರೂಪು ಮಾಡ್ತೀವಿ. ದಿನಾಲು 1 ಅವರ್ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ವೀಕ್ಲಿ 1 ಡೇ ಸಂಡೇ ಏನಾಗುತ್ತೆ ಅಂತಂದಾಗ ಪ್ರತಿ ಸಂಡೇನೂ ಕೂಡ ನಿಮಗೆ ಟೆಸ್ಟ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಇರುತ್ತೆ. ನಾವು ಕೇವಲ ಏನಪ್ಪ ಅಂದ್ರೆ 100 ಜನರಿಗೆ ಮಾತ್ರ ಕೋರ್ಸ್ ತಗೋಬೇಕನ್ನೋ ಉದ್ದೇಶ ಇದೆ. ಜಾಸ್ತಿ ಜನ ಆಗೋದ್ರಿಂದ ನಿಮಗೂ ಇದಾಗಲ್ಲ. ಹಂಗಾಗಿ ಓನ್ಲಿ 100 ಪೀಪಲ್ಸ್ ಮಾತ್ರ, ಯಾರು ಮೊದಲು ಇದು ಮಾಡ್ತಾರೋ ಅವರಿಗೆ ಮಾತ್ರ ಅವಕಾಶ ಕೊಡಲಾಗುತ್ತದೆ. ನೋಡ್ರಿ, ಕನ್ನಡ ಬೇರೆ ನಮ್ಮ ಸರ್ಸ್ ಇದ್ದಾರೆ, ಇಂಗ್ಲೀಷ್ ನಾನಿದ್ದೀನಿ, GK ಬೇರೆ ಇದ್ದಾರೆ. ಟೋಟಲು 5 ಮೆಂಬರ್ಸ್ ನಾವು ರೆಡಿ ಆಗಿದ್ದೀವಿ. ಕೊಡಬೇಕನ್ನೋ ಉದ್ದೇಶದಿಂದನೇ ನಾವು ರೆಡಿ ಆಗಿದ್ದೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಸಿರೀಸ್ ಅಂಡ್ ನೋಡಿ ನಂಬರ್ ಸಿರೀಸ್ ಇರುತ್ತೆ, ಕಂಪ್ಲೀಟ್ ಗಿವನ್ ಸಿರೀಸ್ ಇರುತ್ತೆ, ಆಲ್ಫಾಬೆಟ್ ಸಿರೀಸ್ ಇರುತ್ತೆ, ಲೆಟರ್ ಸಿರೀಸ್ ಇರುತ್ತೆ, ಕೋಡಿಂಗ್. ನೆಕ್ಸ್ಟ್ ಎಲ್ಲ ನಾವು ಈಗ ನೆಕ್ಸ್ಟ್ ಇದೆಲ್ಲ ಡೈಸ್, ಪೇಪರ್ ಡೈಸ್ ಇರುತ್ತೆ, ಡೈಲಾಗ್ ಇರುತ್ತೆ, ಎಲ್ಲವೂ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಇನ್ನೊಂದು ಮೆಂಟಲ್ ಅಬಿಲಿಟಿ ಕೂಡ ಒಂದು ಕ್ಲಾಸ್ ನಾಳೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೀವು ನೋಡ್ಬೋದು. ನೋಡಿ, ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅಭಿವೃದ್ಧಿ ಮತ್ತು ಬೋಧಶಾಸ್ತ್ರ, ನಿಮಗೆ ಇದ್ರ ಮೇಲೆ 50 ಮಾರ್ಕ್ಸ್ ಇರುತ್ತೆ. ನೆನಪರ್ಲೆ 50 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ ನಿಮಗೆ ಗೊತ್ತೇ ಇದೆ, ಯಾವ ರೀತಿ ಕ್ವಶನ್ ರೈಸ್ ಆಗ್ತಾವ ಅನ್ನೋದು ಗೊತ್ತೇ ಇದೆ. ಯಾಕಂದ್ರೆ ಡೆಪ್ತ್ ಆಗಿ ತೆಗಿತಾನೆ, ಡೀಪ್ ಆಗಿ ಕ್ವಶನ್ ತೆಗಿತಾನೆ. ಮೊನ್ನೆ ನೋಡಿದ್ರಿ, ಟೈಟಲ್ ಕೂಡ ನೋಡಿದಿರಿ. ಆ ರೀತಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾವೆಲ್ಲ ಪುಸ್ತಕ ಓದಬೇಕು ಅಂತ ಅಂದಾಗ ಕೊಂಗವಾಡ ಅಂತ ಬರುತ್ತೆ ನಿಮಗೆ, ಕೊಂಗವಾಡ ಪುಸ್ತಕ. ನೆಕ್ಸ್ಟು ಫಸ್ಟ್ PUC, ಸೆಕೆಂಡ್ PUC ಸೈಕಾಲಜಿ ಬುಕ್ ಸಿಗುತ್ತೆ, ಅದನ್ನು ಕವರ್ ಮಾಡ್ರಿ. ಅದು ವಾಮದೇವಪ್ಪ ಕೂಡ ಕೆಲವೊಬ್ಬರು ಅರ್ಥ ಆಗಲ್ಲ ಅಂತಾರೆ, ಡೋಂಟ್ ವರಿ, ಚೆನ್ನಾಗಿದೆ. ಆ ಬುಕ್ ಕೂಡ ಕವರ್ ಮಾಡ್ರಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ ಸ್ನೇಹಿತರೆ, ಇಷ್ಟು ನೋಡ್ರಿ. ನಿಮಗೆ ಇನ್ನೂ ಕೆಲವು ನೋಟ್ಸ್ ಇದ್ದಾವೆ, ನಿಮಗೆ ಗ್ರೂಪಿಗೆ ಶೇರ್ ಮಾಡೋದು ಕೂಡ ಪ್ರಯತ್ನ ಮಾಡ್ತೀವಿ. ನೆನಪರ್ಲಿ ಸ್ನೇಹಿತರೆ, ಇದರಲ್ಲಿ ನೋಡ್ರಿ, ವ್ಯಕ್ತಿ ಅಧ್ಯಯನ, ಪ್ರಯೋಗ ಜ್ಞಾನ, ಇವೆಲ್ಲವೂ ಶೈಕ್ಷಣಿಕ ಮನೋವಿಜ್ಞಾನ ವಿಧಾನಗಳು ಕಾಣ್ತಾ ಇದ್ದೀವಿ. ಶೈಕ್ಷಣಿಕ ವೈಯಕ್ತಿಕ ಬೆಳವಣಿಗೆ ಆಧಾರ ತತ್ವಗಳು, ಅವುಗಳು ನೋಡ್ತೀವಿ. ದೈಹಿಕ ಬೆಳವಣಿಗೆ ನೋಡ್ತೀವಿ, ಶೈವ್ಯವಸ್ಥೆ ಬೆಳವಣಿಗೆ, ಬಾಲ್ಯ ವ್ಯವಸ್ಥೆ, ಪೂರ್ವ ವ್ಯವಸ್ಥೆ, ಗುಣಲಕ್ಷಣಗಳು, ಭೌತಿಕ ಮಾನಸಿಕ ಲಕ್ಷಣಗಳನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರತಿಯೊಂದು ನೋಡ್ತಾ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಅನ್ವೇಷಣೆ ಕಲಿಕೆ, ಬ್ಲೂಮ್ ನಂಬರ್ ಅನ್ವೇಷಣೆ ಕಲಿಕೆ, ಪ್ರಭುತ್ವ ಕಲಿಕೆ, ಬ್ಲೂಮ್, ಎಲ್ಲವೂ ನೋಡ್ತಾ ಹೋಗೋಣ ಸ್ನೇಹಿತರೆ. ರಚನೆ ಮತ್ತು ವೈಗೋಸ್ಕರ ಸಾಮಾಜಿಕ ಸಂಸ್ಕೃತಿ ನೋಡ್ರಿ. ಈ ಮಾದರಿ ಬೌದ್ಧಿಕ ಮನೋವಿಜ್ಞಾನ, PAG ಅವರ ಜ್ಞಾನಾತ್ಮಕ ಬೆಳವಣಿಗೆ. ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ನೋಡ್ತಾ ಹೋಗೋಣ, ನಮಗೆ ಗೊತ್ತಾಗುತ್ತೆ. ಕ್ವಶನ್ ಪೇಪರ್ ಕೂಡ ಬಿಡಿಸ್ತಾ ಹೋಗೋಣ. ಪ್ರತಿ ಒಂದು ದಿನ ಕ್ವಶನ್ ಪೇಪರ್ ಎಕ್ಸ್ಪ್ಲೈನ್ ಇರುತ್ತೆ, ಅನಾಲಿಸಿಸ್ ಇರುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಪ್ರತಿ ವೀಕ್ಲಿ ಸಂಡೇ ಫಿಕ್ಸ್ ನಿಮಗೆ. ಓಕೆ, ನೆಕ್ಸ್ಟ್ ಸೈಕಾಲಜಿ ಇಂಗ್ಲೀಷಲ್ಲಿ, ಡೋಂಟ್ ವರಿ. ಸಜೆಸ್ಟೆಡ್ ಬುಕ್ ಕೇಳಿದರೆ ನೋಡಿ, ನಾನು ಹೇಳಿದ್ದೀನಿ ಆ ಬುಕ್ ಕವರ್ ಮಾಡಿ, ಬೇರೆ ಯಾವ ಮಾಡಕ್ ಹೋಗ್ಬೇಡಿ, ನಿಮಗೆ ಅಷ್ಟೊಂದು ಸಮಾಜಕ್ಕೆ ಅನಿಸಲ್ಲ. ಓಕೆ, ವಿಷಯ ಇನ್ನೊಂದು ನೋಡ್ರಿ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ನೋಡಿ ಸ್ನೇಹಿತರೆ, ನೀವು ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ.
4 to 10th ದೈಹಿಕ ಶಿಕ್ಷಣ ಬುಕ್, ಗೋರ್ಮೆಂಟ್ ಬುಕ್ ದೈಹಿಕ ಶಿಕ್ಷಣ ಬುಕ್ ಇದೆಯಲ್ಲ, ಅದನ್ನು ಓದ್ರಿ ಸಾಕು, ಅಷ್ಟೇ ಸಾಕು, ಜಾಸ್ತಿ ಕೇಳಲ್ಲ. ಓಕೆನಾ? ಮೌಲ್ಯ ಶಿಕ್ಷಣ ಕೂಡ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಕಂಪ್ಯೂಟರ್, ಗಣಕ ಯಂತ್ರ ಸಾಕ್ಷರತೆ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ವಾಟ್ ಈಸ್ ಕಂಪ್ಯೂಟರ್, ಅವೆಲ್ಲ ಬೇಸಿಕ್ ಕೇಳ್ತಾರೆ, ಸ್ವಲ್ಪ ಪ್ರಾಕ್ಟಿಕಲ್ಲು ಕೇಳ್ತಾರೆ, ಅದು ಕೂಡ ನಮಗೆ ನೆನಪಿರ್ಬೇಕು. ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ನೋಡಿ ಅಪ್ಲಿಕೇಶನ್ ಸಾಫ್ಟ್ವೇರ್, MS ಆಫೀಸ್, ಡಾಕ್ಯುಮೆಂಟ್ಸ್, ಟೂಲ್ಸ್ ಬಾರ್, ಮೆನು ಬಾರ್, ನೋಡಿ ಎಲ್ಲ ಫೇಸ್ ಲೇಔಟ್ ಆಪ್ಷನ್ಸ್, ಕಟ್ ಕಾಪಿ ಪೇಸ್ಟ್, ಇವೆಲ್ಲವೂ ಶಾರ್ಟ್ ಕಟ್ ಕೀ ಕೂಡ ಕೇಳ್ತಾನೆ, ನೆನಪಿರಲಿ. MS ಪವರ್ ಪಾಯಿಂಟು ಕೇಳ್ತಾನೆ, ಡಿಸೈನಿಂಗ್ ಕೇಳ್ತಾನೆ, ಅನಿಮೇಷನ್ ಕೇಳ್ತಾನೆ, MS ಎಕ್ಸೆಲ್ ಕೇಳ್ತಾನೆ, ಇವೆಲ್ಲವೂ ಕೂಡ ಬೇಕಾಗುತ್ತೆ. ಅವನು ಕೂಡ ನಾವು ಮಾಡ್ತಾ ಹೋಗೋಣ. ಓಕೆನಾ? ಓಕೆ, ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಅದನ್ನು ಕ್ವಶನ್ ಪೇಪರ ನಾನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ, ನೆನಪಿರಲಿ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರು ಮಿಸ್ ಮಾಡ್ಕೋಬೇಡಿ, ಕೇವಲ 1000 ರೂಪೀಸಲ್ಲಿ ನಿಮಗೆ ಕೋರ್ಸ್ ಕಂಪ್ಲೀಟ್ ಕೊಡ್ತಾ ಇದ್ದೀವಿ. ಇನ್ನೂ ಒಂದು ಏನಪ್ಪ ಅಂತಂದಾಗ, ಆಫ್ಲೈನ್ ಅಂದರೆ ರೆಕಾರ್ಡೆಡ್ ಕ್ಲಾಸ್ ಕೂಡ ನಿಮಗೆ ಶೇರ್ ಮಾಡ್ತೀವಿ. ರೆಕಾರ್ಡೆಡ್ ಕ್ಲಾಸ್ ಇರ್ಬೋದು, ಇದೇನಪ್ಪ ಅಂದರೆ ಲೈವ್ ಕ್ಲಾಸ್ ನಿಮಗೆ ವೀಕ್ಲಿ 3 ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ ಕೂಡ ಇರುತ್ತೆ ನಿಮಗೆ. ಟೋಟಲಿ ಲೈವ್ ಕ್ಲಾಸ್ ಎಷ್ಟು ತೊಗೊತೀವಿ ಅಂತಂದಾಗ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಒಂದು 150ರಿಂದ 160 ಲೈವ್ ಕ್ಲಾಸ್ ತಗೊಳ್ಳೋ ಪ್ರಯತ್ನ ಮಾಡ್ತೀವಿ. ಡೈಲಿ ನಿಮಗೆ ಕ್ಲಾಸ್ ಇರ್ತವೆ, 25ರ ನಂತರ ಯಾರು ಬೇಗ ಜಾಯಿನ್ ಆಗ್ತೀರೋ ಅವರಿಗೆ